ದಾಳಿಂಬೆಯಲ್ಲಿ ಬರುವ ದುಂಡಾಣು ಎಲೆ ಚುಕ್ಕೆ ಅಥವಾ ದುಂಡಾಣು ಅಂಗಮಾರಿ ರೋಗ. ದಾಳಿಂಬೆ ಬೆಳೆಯಲ್ಲಿ ಬರುವ ರೋಗಗಳಲ್ಲಿ ದುಂಡಾಣು ಅಂಗಮಾರಿ ರೋಗ ಅತಿ ಮುಖ್ಯವಾದುದು. ಈ ರೋಗವು 70% ಹಾನಿಯನ್ನುಂಟು ಮಾಡುತ್ತದೆ. ಈ ರೋಗದ ಲಕ್ಷಣಗಳನ್ನು ಎಲೆ, ಕಾಂಡ ಮತ್ತು ಹಣ್ಣುಗಳ ಮೇಲೆ ಕಾಣಬಹುದು. ರೋಗದ ಪ್ರಾರಂಭದಲ್ಲಿ ಎಲೆಗಳ ಮೇಲೆ ದುಂಡನೆಯ ಅಥವಾ ವಿಕಾರವಾದ ಕಂದು ಬಣ್ಣದ ಚುಕ್ಕೆಗಳು ಹಳದಿ ಬಣ್ಣದ ಅಂಚಿನಿಂದ ಆವರಿಸಲ್ಪಟ್ಟಿರುತ್ತವೆ. ಈ ಚುಕ್ಕೆಗಳು ಕ್ರಮೇಣವಾಗಿ ಕಪ್ಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತವೆ. ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರಲು ಪ್ರಾರಂಭಿಸುತ್ತವೆ. ಕಾಂಡದ ಮೇಲೆ ಕಪ್ಪು ಬಣ್ಣದ ಮಚ್ಚೆಗಳು ಕಾಣಿಸಿಕೊಂಡು ಕಾಂಡವು ಸೀಳಲು ಪ್ರಾರಂಭಿಸುತ್ತದೆ. ಹಣ್ಣುಗಳ ಮೇಲೆ ಕಪ್ಪು ಚುಕ್ಕೆಗಳು ವೃದ್ಧಿಯಾಗಿ ಹಣ್ಣುಗಳ ಮೇಲ್ಮೈ ತುಂಬೆಲ್ಲ ಆವರಿಸಿ ಹಣ್ಣುಗಳು ಸೀಳುತ್ತವೆ ಮತ್ತು ಕೊಳೆಯುವಂತೆ ಮಾಡುತ್ತವೆ. ನಿರ್ವಹಣಾ ಕ್ರಮಗಳು: ದಾಳಿಂಬೆ ತೋಟವನ್ನು ಸ್ವಚ್ಛವಾಗಿಡುವುದು, ರೋಗ ಪೀಡಿತ ಎಲೆ, ಕಾಂಡ ಮತ್ತು ಕಾಯಿಗಳನ್ನು ಕಿತ್ತು ಸುಡಬೇಕು. ಇದರಿಂದ ರೋಗ ಪ್ರಸಾರವನ್ನು ತಡೆಗಟ್ಟಬಹುದು. ಚಾಟನಿ ಮಾಡಿದ ನಂತರ ಅಳಿದುಳಿದ ಎಲೆಗಳ ಮೇಲೆ ಬ್ಲೀಚಿಂಗ್ ಪೌಡರ್ ಅನ್ನು 8 ರಿಂದ 10 kg ಎಕರೆಗೆ ಗಿಡದ ಭೂಭಾಗದಲ್ಲಿ ಬಿದ್ದಿರುವ ಎಲೆಗಳ ಮೇಲೆ ಧೂಳೀಕರಿಸಬೇಕು. ಚಾಟನಿಯ ನಂತರ 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಅಥವಾ 0.5 ಗ್ರಾಂ ಬ್ಯಾಕ್ಟೀರಿಯಾನಾಶಕ ಮತ್ತು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 5 ಬಾರಿ ಸಿಂಪರಣೆ ಮಾಡಬೇಕು.